ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಯಪ್ಪ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್. ಸೊ ಇದನ್ನು ತುಂಬ ಹಳೇ ವಿಡಿಯೋ. ನಾನು ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನನ್ನ ತಂಗಿ ಮನೆಗೆ ಹೋಗಿದ್ದೆ. ಸೊ ಅಲ್ಲಿ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡಿ ಮುಂದೆ ಪೋಸ್ಟ್ ಮಾಡೋಣ ಅಂತ ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ಬ್ಯಾಕ್ಗ್ರೌಂಡಲ್ಲಿ ಕುಕ್ಕರ್ ಇಟ್ಬಿಟ್ಟಿದ್ರು ನಮ್ಮಮ್ಮ ಸ್ಟವ್ ಮೇಲೆ. ಅದರ ಸೌಂಡಿಂದ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ತುಂಬ ದಿನ ಆಗಿತ್ತು ತಲೆಕಾಲು ಸಾಂಬಾರು ತಿನ್ನಬೇಕು ಅಂತ. ಸೊ ಹಾಗಾಗಿ ನನ್ನ ತಂಗಿ ಇಷ್ಟಪಟ್ಟಳು ಅಂತ, ಅವಳಿಗೆ ಹುಷಾರು ಬೇರೆ ಇರಲಿಲ್ಲ, ಅವಳಿಗೆ ಆಸೆ ಪಟ್ಟಳು ಅಂದ್ಬಿಟ್ಟು ತಲೆಕಾಲು ತರಿಸಿದ್ಲು. ಸೊ ಸಾಂಬಾರನ್ನ ಮಾಡ್ತಾಯಿದ್ದೆ ನಾನು. ಸೊ ಏನೇನು ಹಾಕಬೇಕು ಸ್ಟೆಪ್ ಬೈ ಸ್ಟೆಪ್ಪು ತೋರಿಸೋಣ ಅಂತಂದರೆ ನಮ್ಮಮ್ಮ ತುಂಬಾ ಅರ್ಜೆಂಟ್ ಪಡ್ತಾಯಿದ್ರು. ಬೇಗ ಬೇಗ ಅಡುಗೆ ಆಗಬೇಕು ಅವರಿಗೆ. ಯಾಕಂದರೆ ಅವರ ಚಿಕ್ಕ ಅಳಿಯ ಹೊಟ್ಟೆ ಹಚ್ಕೊಂಡಿರ್ತಾರೆ, ಬೇಗ ಊಟ ಕೊಡಬೇಕು ಅನ್ನೋ ಇದರಲ್ಲಿ ನಾನು ರೆಕಾರ್ಡ್ ಮಾಡೋಕ್ಕಿಂತ ಮುಂಚೆನೇ ಎಲ್ಲ ಬೇಗ ಬೇಗ ಪದಾರ್ಥಗಳೆಲ್ಲ ಹಾಕ್ಬಿಟ್ಟಿದ್ರು. ಸೊ ಹಂಗಾಗಿ ನಾನು ಸರಿಯಾಗಿ ಅದನ್ನು ತೋರ್ಸೋಕ್ಕಾಗ್ತಾಯಿಲ್ಲ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ನಾನು ಹೇಗೆ ತಲೆಕಾಲು ಸಾಂಬಾರನ್ನ ಮಾಡಿದೆ ಅಂತ ಇನ್ನೊಂದು ಸರಿ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ. ಸೊ ಇದಿಷ್ಟು ಕುಕ್ಕಿಂಗ್ ಪ್ರೊಸೀಜರ್ ನಡೀತಾ ಇತ್ತು. ಆ್ಯಕ್ಚುಲಿ ನನ್ನ ತಂಗಿ ಬೇರೆ ಮನೆಗೆ ಶಿಫ್ಟ್ ಆಗಿರೋದ್ರಿಂದ ಐಟಮ್ಸ್ಗಳಷ್ಟೊಂದು ಇನ್ನೂ ತೊಗೊಂಡು ಬಂದಿರಲಿಲ್ಲ ಅವರು. ಪಾತ್ರೆ ಸಾಮಾನುಗಳಾಗಲಿ, ದೊಡ್ಡ ಕುಕ್ಕರು, ದೊಡ್ಡ ದೊಡ್ಡ ಪಾತ್ರೆಗಳು ಏನೂ ಇರಲಿಲ್ಲ. ಸೊ ಇರೋದ್ರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಕುಕ್ಕರಲ್ಲಿ ಬೇಯಿಸ್ಕೊಂಡು ಮತ್ತು ಇನ್ನೊಂದು ಸರಿ ಬೇಯಿಸ್ಕೊಂಡು ಎರಡೆರಡು ಸರಿ ಆ ಥರ ಬೇಯಿಸ್ಕೊಂಡು ಮಸಾಲೆ ಹಾಕಿ ಮಾಡಿದ್ದೀನಿ. ಸೊ ರುಬ್ಬೋದಕ್ಕೆ ಸ್ವಲ್ಪ ಟೊಮ್ಯಾಟೊ, ಒಂದೆರಡು ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಸ್ವಲ್ಪ, ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ, ಪುದೀನ, ಈರುಳ್ಳಿ. ಸೊ ಇಷ್ಟನ್ನು ಸೇರಿಸ್ಕೊಂಡು ಮಸಾಲೆನ ರುಬ್ಕೊಂಡೆ. ಸೊ ಸ್ಟಾರ್ಟಿಂಗಿಂದ ನಾನು ಐಟಮ್ಸ್ ಹೇಳೋಕ್ಕಾಗಿಲ್ಲ, ಸಾರಿ. ಸೊ ಅದಕ್ಕೆ ಇದನ್ನು ನಾನು ಸ್ವಲ್ಪ ತೋರಿಸಿರೋದನ್ನ ಕ್ಯಾಪ್ಚರ್ ಮಾಡ್ಕೊಂಡಿರೋದಕ್ಕೆ ತೋರಿಸ್ತಾ ಇದ್ದೀನಿ. ಇದನ್ನಿಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ಮಸಾಲೆನ ರುಬ್ಕೊಂಡೆ. ಬೇಯಕ್ಕಿಟ್ಟರು ಮಟನ್ ಕೂಡ ಚೆನ್ನಾಗಿ ಬೆಂದಿತ್ತು. ಸೊ ಅದನ್ನು ಈಗ ಮತ್ತೆ ಒಂದು ಪಾತ್ರೆಗೆ ತೆಕ್ಕೊಂಡು ಮತ್ತೆ ಇನ್ನೊಂದು ಸರಿ ಕುಕ್ಕರ್ ಇಟ್ಟು ಒಗ್ಗರಣೆ ಹಾಕಿ ಮಸಾಲೆನ ಮಿಕ್ಸ್ ಮಾಡಿಕೊಂಡೆ. ಸೊ ಸಾಂಬಾರಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ, ಮಟನ್ ಸಾಂಬಾರು ರೆಡಿ ಆಗೋದ್ರೊಳಗಡೆ ನಾನು ಮುದ್ದೆನೂ ಕೂಡ ಮಾಡಿಬಿಟ್ಟೆ. ಆ್ಯಕ್ಚುಲಿ ಅವ್ರ ಮನೇಲಿ ಮುದ್ದೆ ಕೋಲ್ ಅಂದರೆ ಕಾವು ಗೋಲ್ ಇರಲಿಲ್ಲ. ನನ್ನ ಕಾಲು ಸಪೋರ್ಟಿಂದನೇ ಮುದ್ದೆನ ತೋಳಿಸ್ತಾ ಇದ್ದೀನಿ. ಸೊ ಯಾರೂ ತಪ್ಪು ತಿಳ್ಕೊಬೇಡಿ, ಕಾಲು ಸಪೋರ್ಟ್ ಇಟ್ಕೊಂಡು ಮಾಡ್ತಾಯಿದ್ದೀನಿ ಅಂತ. ಸೊ ಮುದ್ದೆ ಜೊತೆ ತಲೆಕಾಲು ಸಾಂಬಾರು ಸೂಪರ್ ಕಾಂಬಿನೇಷನ್, ನನಗಂತೂ ತುಂಬಾ ಇಷ್ಟ.
ಆಯಿತು ಐಶುಮ, ಮುದ್ದೆ ಜಾಸ್ತಿ ಆಗೋಯ್ತು, ಏನು ಮಾಡೋದು? ನಮ್ಮ ಐಶು ನೋಡಿ ಮುದ್ದೆನ ಝೂಮ್ ಮಾಡಿ ಮಾಡಿ ಕ್ಯಾಪ್ಚರ್ ಮಾಡಿದ್ದಾಳೆ. ನೋಡು ಐಶು ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ, ನೀನು ಮಾಡ್ತೀಯ, ನಿಮಗೂ ಬರುತ್ತಾ ಅಂತ ಕೇಳ್ತಾ ಇದ್ದ ಅವಳು ಅದನ್ನು ಝೂಮ್ ಮಾಡಿ ಕ್ಯಾಪ್ಚರ್ ಮಾಡಿದ್ದಾಳೆ. ಮುದ್ದೆನ ತೆಗಿ ಅಂದರೆ ನನ್ನನ್ನು ಕ್ಯಾಪ್ಚರ್ ಮಾಡಿದ್ದಾಳೆ ಅವಳು. ಮುದ್ದೆ ಮಾತ್ರ ಸೂಪರಾಗಿ ಬಂದಿತ್ತು, ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಮಾತ್ರ ಕಾಂಬಿನೇಷನ್. ಚೆನ್ನಾಗಿದೆ ಸುಮ, ಚೆನ್ನಾಗಿದೆ. ಹಾಂ ನೋಡಿ, ಸಾಫ್ಟ್ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ. ಸೊ ಫ್ರೆಂಡ್ಸ್, ಫೈನಲಿ ಅಡುಗೆ ಎಲ್ಲ ಆಯಿತು, ಊಟ ಮಾಡಬೇಕು. ಸೊ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು? 7 o'clock ಸ್ಟಾರ್ಟ್ ಮಾಡಿದ್ದು, 9:30 ಆಯಿತು ಎಲ್ಲ ಅಡುಗೆ ಎಲ್ಲ ಮಾಡಿ ಊಟ ಮಾಡೋಷ್ಟರಲ್ಲಿ. ನನ್ನ ತಂಗಿ ಅವ್ರ ಯಜಮಾನ್ರು ಊಟ ಕೊಟ್ಟಿದ್ದಾಳೆ, ಕೇಳೋಣ ಅವ್ರ ಹತ್ರ ಟೇಸ್ಟ್ ಹೇಗಿದೆ, ಅಡುಗೆ ಹೇಗೆ ಬಂದಿದೆ ಅಂತ ಕೇಳಿಬಿಟ್ಟು ತೋರಿಸ್ತೀವಿ. ಹಾಯಪ್ಪ, ಹೆಂಗಿದೆ ಊಟ? ಓಕೆ, ಎಷ್ಟು ಟೈಮು? ನೋಡಿ, ನನ್ನ ಮಗಳು ಬೆಳಗ್ಗೆ ಎದ್ದರೆ ರಾತ್ರಿವರೆಗೂ ಆಟ ಆಡ್ತಾನೇ ಇರೋದು, ಒಂದೇ ಒಂದು ಸೆಕೆಂಡ್ ಕೂಡ ಸುಮ್ಮನೆ ಇರಲ್ಲ. ನೋಡಿ, ಐಶು ಜೊತೆ ಫುಲ್ ಸಿಕ್ಕಾಪಟ್ಟೆ ಆಟ ಆಡ್ತಿದ್ದಾಳೆ. ಸೊ ನೆಕ್ಸ್ಟು ನನ್ನ ತಂಗಿ ಊಟ ಮಾಡ್ತಾಯಿದ್ಲು, ಅವಳನ್ನ ಕೇಳಿದೆ ಹೆಂಗಿದೆ ಅಡುಗೆ ಅಂತ. ಹೇಗಿದೆ ಊಟ? ಅಡುಗೆ ಸೂಪರ್ ಆಗಿದೆ, ಸಾಂಬಾರು ಚೆನ್ನಾಗಿದೆಯಾ? ನೋಡಿ ಫ್ರೆಂಡ್ಸ್, ನನ್ನ ತಂಗಿ ಡಯಟ್ ಮಾಡಿ ಮಾಡಿ ಎಷ್ಟು ಸಣ್ಣ ಆಗ್ಬಿಟ್ಟಿದ್ದಾಳೆ. ಎಲ್ಲರೂ ಕೇಳ್ತಿದ್ದಾರೆ ಏನು ಅವ್ಳು ಸೀಕ್ರೆಟು ಅಂತ. ಸೀಕ್ರೆಟ್ ಏನು ಅಂತ ಇಷ್ಟೆಲ್ಲ ರಿವ್ಯೂ ಮಾಡ್ತೀನಿ. ಹೆಂಗಿದೆ ಐಶು? ಚೆನ್ನಾಗಿದೆಯಾ? ನೋಡಿ, ಇವಳು ಐಶು ನನ್ನ ತಂಗಿ ಮಗಳು. ಐಶ್ವರ್ಯ ರೈ ಥರ ಇದ್ದಾಳೆ. ಇವರು ಸುಷ್ಮಿತಾ ಸೇನ್ ಅಲ್ಲ, ನಿಶ್ಮಿತಾ ರಾಯಪ್ಪ ಇವರೇ. ತಲೆಕಾಲು ಸಾಂಬಾರು ಜೊತೆ ಸ್ವಲ್ಪ ಕಾಲು ಸೂಪ್ ಕೂಡ ಮಾಡ್ಕೊಂಡಿದ್ವಿ. ನನ್ನ ಮಗಳಿಗೆ ಊಟ ಬೇರೆ ಮಾಡಿಸ್ಬೇಕಾಗಿತ್ತು. ಅವಳಿಗೆ ಊಟ ಮಾಡಿಸೋ ಅಷ್ಟರಲ್ಲಿ ಒಂದು 30 minutes ಆದರೂ ಬೇಕು. ತುಂಬ ನಿಧಾನವಾಗಿ ಊಟ ಮಾಡ್ತಾಳೆ. ಹಾಗಾಗಿ ನಾನು ಸ್ವಲ್ಪ ಏನಾದರೂ ನನಗೆ ಎನರ್ಜಿ ಬೇಕಲ್ಲ, ಹಾಗಾಗಿ ಸ್ವಲ್ಪ ಕಾಲು ಸೂಪು ಕುಡ್ಕೊಂಡು ಸ್ವಲ್ಪ ಎನರ್ಜಿ ತಗೊಳ್ಳೋಣ ಅಂತ. ಒಂಥರ ಚೆನ್ನಾಗಿರುತ್ತೆ, ಎಲ್ಲರೂ ತಮಾಷೆ ಮಾಡಿಕೊಂಡು ಜೊತೆಗೆ ಊಟ ಮಾಡಿಕೊಂಡು ಮಾತಾಡ್ಕೊಂಡು ಕೂತ್ಕೊಳ್ಳೋಕ್ಕೆ. ಸೊ ನಮ್ಮಮ್ಮನಿಗಂತೂ ತುಂಬಾ ಇರಿಟೇಷನ್ ಆಗ್ತಾಯಿತ್ತು, ಅದೇ ಮಾತಾಡ್ತಾ ಇದ್ವಿ. ಇವ್ರು ಬೇಗ ಬೇಗ ಅಡುಗೆ ಮಾಡೋದಿಲ್ಲ, ವಿಡಿಯೋ ಮಾಡಿಕೊಂಡು ತುಂಬಾ ಲೇಟ್ ಮಾಡ್ತಾರೆ ಅಂತ. ಸ್ವಲ್ಪ ನೋಡಿ ಅವ್ರ ರಿಯಾಕ್ಷನ್. ಹೆಂಗಿದೆ ಅಡುಗೆ? ಚೆನ್ನಾಗಿ ಸಾಂಬಾರು ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಯಾವ ವಿಡಿಯೋ? ವಿಡಿಯೋ ಮಾತ್ರ ಮಾಡಕ್ಕೆ ಹೋಗ್ಬಿಟ್ಟಂದ್ರೆ ಯಾವ ವಿಡಿಯೋ ಮಾಡಬಾರ್ದಮ್ಮ? ಅಡುಗೆ ವಿಡಿಯೋ ಮಾಡಬಾರ್ದಾ? ನೋಡಿ ಹಿಂಸೆ ಮಾಡ್ತಾಳೆ. ಸೊ ನಾನು ಕೊನೆಗೆ ಊಟ ಮಾಡಿಕೊಂಡೆ. ಎಲ್ಲಾರ್ದು ಊಟ ಆದಮೇಲೆ ನಾನು ಲಾಸ್ಟಲ್ಲಿ ಊಟ ಮಾಡಿದೆ.
ಸುಮ್ಮನೆ ಇರು ಚಿನ್ನಮ್ಮ, ಯಾಕೆ ಚಿನ್ನಮ್ಮ ಹಿಂಗೆ ಡಿಸ್ಟರ್ಬ್ ಮಾಡ್ತೀಯಾ ಏನೋ. ಬನ್ನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ನಾವು. ನಿಮಗೆಲ್ಲ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಗುಡ್ ನೈಟ್. ಬಾ, ನೀಟಾಗಿ ಹೇಳು. ಬಾ, ನೀಟಾಗಿ ಹೇಳು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಎಲ್ರಿಗೂ ಬಾಯ್ ಹೇಳೋ. ಮಲ್ಕೊಳ್ಳಿ. ಗುಡ್ ನೈಟ್. Thanks for watching.